ಪ್ರೈಸ್ ದ ಲಾರ್ಡ್. ಶುಭೋದಯ ಕಾರ್ಯಕ್ರಮಕ್ಕೆ ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಸುಸ್ವಾಗತ. ಕರ್ತನಾದ ಯೇಸು ಕ್ರಿಸ್ತನು ನಿಮಗೆ ಒಳ್ಳೆ ದಿವಸ ಕೊಡಲಿ. ಇವತ್ತು ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಳೆದ ದಿವಸಗಳಿಂದ ನಾವು ಧ್ಯಾನಿಸುವಂಥದ್ದು ಕೀರ್ತನೆ 56ನೇ ಅಧ್ಯಾಯ 3 ಮತ್ತು 4 ವಚನಗಳು. ಅದರಲ್ಲಿ 2 ಭಾಗ ಇದೆ. 1 ಮತ್ತು 2 ವಾಕ್ಯದಲ್ಲಿ 1ನೇ ಭಾಗದಲ್ಲಿ ಮನುಷ್ಯನಿಂದ ಬರುವಂಥ ಯುದ್ಧಗಳು, ಹೋರಾಟಗಳ ಕುರಿತು ಅದು ಹೊಟ್ಟೆ ಕಿಚ್ಚಿನ ಮೂಲಕವಾಗಿ ಬರುತ್ತವೆ ಎಂಬುದಾಗಿ ಕೂಡ ನಾವು ಧ್ಯಾನ ಮಾಡಿದ್ದೇವೆ. ಬೇರೆ ಬೇರೆ ಕಾರಣಗಳಿಂದ ಬರುತ್ತವೆ. ಅದೇ ರೀತಿ ಈ ಯುದ್ಧಗಳು ಬರುವಾಗ ನಾವು ಏನು ಮಾಡಬೇಕು? ಮೊದಲನೇದಾಗಿ ಭಯ ಬಂದಾಗ ಕರ್ತನನ್ನು ಆಶ್ರಯಿಸುವಂಥದ್ದು. ಎರಡನೇದಾಗಿ ಆತನ ವಾಗ್ದಾನಗಳನ್ನು ನಂಬಿ ಹೆಚ್ಚಳ ಪಡುತ್ತ ವಾಗ್ದಾನಗಳನ್ನು ನಂಬಿ ಪ್ರಾರ್ಥಿಸುವಂಥದ್ದು. ಮತ್ತು ಮೂರನೇದಾಗಿ ಕರ್ತನನ್ನು ನಂಬಿ ನಿರ್ಭಯದಿಂದಿರುವೆನೆಂಬುದಾಗಿ ದಾವೀದನು ಹೇಳ್ತಾ 3 ಕಾರ್ಯ ಮಾಡಿದ. ಇವತ್ತು 4ನೇ ವಿಷಯಕ್ಕಾಗಿ ನಾವು ಧ್ಯಾನ ಮಾಡ್ತೇವೆ. 4ನೇ ವಿಷಯ ನಾವು ಕೀರ್ತನೆ 56 4ನೇ ವಾಕ್ಯದ ಕೊನೆ ಭಾಗ, ನರ ಪ್ರಾಣಿಗಳು ನನಗೆ ಮಾಡುವುದೇನು. ಪುನಃ ಹೇಳ್ತಾನೆ, ನರ ಪ್ರಾಣಿಗಳು ನನಗೆ ಮಾಡುವುದೇನು. ದೇವರೊಂದು ವಾಕ್ಯ ಹೇಳ್ತಾನೆ, ಯೆರೆಮೀಯ 32:22ನೇ ವಾಕ್ಯದಲ್ಲಿ, ನರ ಪ್ರಾಣಿಗಳಿಗೆಲ್ಲ ನಾನು ದೇವರು, ನನಗೆ ಅಸಾಧ್ಯವಾದುದು ಯಾವುದೋ ಉಂಟು. ಅನೇಕ ಸಂದರ್ಭಗಳಲ್ಲಿ ನರಮನುಷ್ಯರು ನಮಗೆ ಎದುರಾಗಿ ಬರುವಾಗ ನಮಗೆ ಏನು ಮಾಡಬೇಕೆಂಬುದಾಗಿ ಗೊತ್ತಾಗೋದಿಲ್ಲ. ಆದರೆ ತಕ್ಕ ಸಮಯದಲ್ಲಿ ದೇವರ ಸಹಾಯ ನಮ್ಮ ಜೀವಿತದಲ್ಲಿ ಬರುವಂಥದ್ದಾಗಿರ್ತದೆ. ನಾವು ಕಳವಳ ಪಡ್ತೇವೆ, ನಾವು ಭಯಪಡ್ತೇವೆ, ನಿರಾಶರಾಗುತ್ತೇವೆ. ಏನು ಮಾಡೋದು, ಹೇಗೆ ಓಡೋದು ಎಂಬುದಾಗಿ. ಕೆಲವರು ಕೇಸ್ ಮೂಲಕ ಬರ್ತಾರೆ, ವ್ಯಾಜ್ಯದ ಮೂಲಕ ಬರ್ತಾರೆ, ಇನ್ನು ಕೆಲವರು ಭುಜಬಲದ ಮೂಲಕವಾಗಿ ಬರ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ನಮಗೆ ವಿರುದ್ಧವಾಗಿ ಅನೇಕ ಬರುವಂಥ ವ್ಯಕ್ತಿಗಳಿರ್ಬೋದು. ಸತ್ಯವೇದದಲ್ಲಿ ನಾವು ಓದುವುದಾದರೆ ಅನೇಕ ಭಕ್ತರಿಗೆ ವಿರೋಧವಾಗಿ ನರಮನುಷ್ಯರೆದ್ರು. ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ ನಾನು ನಿಮಗೋಸ್ಕರವಾಗಿ ನಾನು ಓದ್ತೇನೆ. ದಾನಿಯೇಲನು ನಿಜವಾಗಿಯೂ ದೇವರಿಗೆ ಭಯಪಡುವಂಥ, ದೇವರನ್ನು ಆರಾಧಿಸುವಂಥ ಒಬ್ಬ ಶ್ರೇಷ್ಠ ಭಕ್ತ. ಆದರೆ ಆತನ ಉನ್ನತಿಯನ್ನು ಸಹಿಸಲಿಕ್ಕೆ ಕೆಲವೊಂದು ವ್ಯಕ್ತಿಗಳಿಗೆ ಆಗಲಿಲ್ಲ. ದೇವರು ಅವನು ಉನ್ನತಗೆ ಆತನು ಏರಿಸಿದಾಗ ಕೆಲವೊಂದು ವ್ಯಕ್ತಿಗಳಿಗೆ ಅವ್ರನ್ನ ನೋಡಲಿಕ್ಕೆ ಆಗಲಿಲ್ಲ. ನಾವು 1ನೇ ಅಧ್ಯಾಯಕ್ಕೆ ನಾವು ಬರುವಾಗ ದಾನಿಯೇಲನ ಅಭಿವೃದ್ಧಿ ಹೇಗೆ ಆಯಿತು ಎಂಬುದಾಗಿ ನೋಡ್ತೇವೆ. 1-2 ವಾಕ್ಯ. ಯೆಹೂದದ ಅರಸನಾದ ಯೆಹೋಯಾಕೀಮನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬಾಬೆಲಿನ ರಾಜನಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು. ಆಗ ಕರ್ತನು ಯೆಹೂದದ ಅರಸನಾದ ಯೆಹೋಯಾಕೀಮನನ್ನು ದೇವಾಲಯದ ಅನೇಕ ಪಾತ್ರೆಗಳನ್ನು ವಶಕ್ಕೆ ಕೊಡಲು ಅವನು ಅವುಗಳನ್ನು ಶಿನಾರ್ ದೇಶಕ್ಕೆ ಸಾಗಿಸಿ ತನ್ನ ದೇವರ ಮಂದಿರಕ್ಕೆ ತಂದು ಆ ದೇವರ ಭಂಡಾರದಲ್ಲಿ ಸೇರಿಸಿಬಿಟ್ಟನು. ಅನಂತರ ರಾಜನು ತನ್ನ ಕಂಚುಕಿಯರಲ್ಲಿ ಮುಖ್ಯಸ್ಥನಾದ ಅಶ್ಪೇಜನಿಗೆ, ನೀನು ಇಸ್ರಾಯೇಲರಲ್ಲಿ ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರ ಪ್ರಜ್ಞರು, ಪಂಡಿತರು, ವಿದ್ಯೆ ನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರಾದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸ್ತಿಯ ಪಂಡಿತರ ಭಾಷೆಯನ್ನು, ಶಾಸ್ತ್ರಗಳನ್ನು ಕಲಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಇದರ ಇನ್ನು ಮುಂದೆ ಅವರು ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು, ಕುಡಿಯುವ ದ್ರಾಕ್ಷಾರಸವನ್ನು ಅವರಿಗೆ ದಿನವೈ ಬಡಿಸುವಂತೆ ಏರ್ಪಾಡು ಮಾಡಿ ಅವರನ್ನು 3 ವರ್ಷ ಪೋಷಿಸಬೇಕೆಂದು ಆಜ್ಞಾಪಿಸಿದನು. ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲ, ಅನನ್ಯ, ಮಿಶಾಲ್ ಎಂಬ ಅಜರ್ಯ ಎಂಬ ಯೋಧರು ಸೇರಿದರು. ನೋಡಿ, ದಾನಿಯೇಲ, ಶದ್ರಕ್, ಮೆಷಕ್, ಅಬೇದ್ನೆಗೋ ಎಂಬಂಥ 4 ಜನ ಒಬ್ಬ ಯುವಕರು ಇಲ್ಲಿ ಆರಿಸಲ್ಪಡ್ತಾ ಇದ್ದಾರೆ. ಯಾವುದಕ್ಕಾಗಿ? ರಾಜನ ಸೇವೆ ಮಾಡುವುದಕ್ಕಾಗಿ, ರಾಜನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕಾಗಿ. ಅದು ಮೊದಲ ಒಂದು ಗುಲಾಮರು, ಅವರು ಕೈದಿಗಳು. ದೇವರ ಕೃಪೆ ಅವರ ಮೇಲೆ ಬಂದದರಿಂದ ಒಂದು ಉನ್ನತಿ ಅವರ ಜೀವಿತದಲ್ಲಿ ಬಂತು. 2ನೇ ಉನ್ನತಿ ಎಲ್ಲಿ ಬರ್ತಾ ಇದೆ? 17ನೇ ವಾಕ್ಯದಿಂದ ಓದುವುದಾದರೆ, ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು. ರಾಜನು ನೇಮಿಸಿದ ಕಾಲವು ಕಳೆದು ಯುವಕರನ್ನು ಸನ್ನಿಧಿಗೆ ತರಲಕ್ಕ ಸಮಯ ಬಂದಾಗ ಕಂಚುಕಿಯರ ಅಧ್ಯಕ್ಷನು ಅವರನ್ನು ನೆಬೂಕದ್ನೆಚ್ಚರನ ಸಮ್ಮುಖಕ್ಕೆ ಕರೆತಂದನು. ರಾಜನು ಅವರ ಸಂಗಡ ಮಾತಾಡುವಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲ, ಹನನ್ಯ, ಮಿಶಾಯೇಲ, ಅಜರ್ ಇವರ ಹಾಗೆ ಯಾರೂ ಕಂಡು ಬರಲಿಲ್ಲ. ಆದ ಕಾರಣ ಅವರು ರಾಜನ ಸನ್ನಿಧಿ ಸೇವಕರಾದರು. ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು ಅವನ ಪೂರ್ಣ ರಾಜ್ಯದಲ್ಲಿನ ಎಲ್ಲ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣರಾಗಿ ಕಂಡು ಬಂದರು. ದಾನಿಯೇಲನು ರಾಜನಾದ ಕೋರೆಷನ ಆಳ್ವಿಕೆಯ 1ನೇ ವರ್ಷದ ತನಕ ಸನ್ನಿಧಿ ಸೇವಕನಾಗಿದ್ದ. ನೋಡಿ, 2ನೇ ಉನ್ನತಿ ಇವರ ಜೀವಿತದಲ್ಲಿ ಬರುವಂಥದ್ದನ್ನು ಅಲ್ಲಿ ನಾವು ನೋಡುತ್ತೇವೆ. 2ನೇ ಅಧ್ಯಾಯಕ್ಕೆ ನಾವು ಬರುವಾಗ 48ನೇ ವಾಕ್ಯ. ರಾಜನು ದಾನಿಯೇಲನನ್ನು ದೊಡ್ಡಸ್ತಿಗೆ ತಂದು ಅವನಿಗೆ ಅಮೂಲ್ಯವಾದ ಬಹುಮಾನಗಳನ್ನು ಕೊಟ್ಟು ಬಾಬೆಲ್ ಸಂಸ್ಥಾನವನ್ನೆಲ್ಲ ಅಧೀನಪಡಿಸಿ ಬಾಬೇಲಿನ ವಿದ್ವಾಂಸರ ಸಕಲ ಮುಖ್ಯಸ್ಥರಿಗೂ ಅವನನ್ನು ಮುಖ್ಯಸ್ಥನನ್ನಾಗಿ ನೇಮಿಸಿದನು.
ದಾನಿಯೇಲನ್ನು ಭಿನ್ನ ಮಾಡಲು ರಾಜನು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರಿಗೆ ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿದನು. ದಾನಿಯೇಲನು ಅರಮನೆಯಲ್ಲಿ ನಿಂತನು. ನೋಡಿ, ಉನ್ನತವಾದಂಥ ಒಂದೊಂದು ಉನ್ನತಿಗಳು. 5ನೇ ಅಧ್ಯಾಯವನ್ನು ಓದುವಾಗ 5ನೇ ಅಧ್ಯಾಯದ 30-31 ವಾಕ್ಯ, 29 ವಾಕ್ಯದಿಂದ ಓದಿದ್ರೆ 5ನೇ ಅಧ್ಯಾಯದಲ್ಲಿ, ಆಗ ಬೆಲ್ಶಚ್ಚರನು ಆಜ್ಞಾಪಿಸಲು ದಾನಿಯೇಲನಿಗೆ ಧೂಮ್ರ ವಸ್ತ್ರವನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿ, ಈತನು ರಾಜ್ಯದ 3 ಮುಖ್ಯಾಧಿಕಾರಿಗಳು ಒಬ್ಬನಾದನೆಂದು ಪ್ರಕಟಿಸಿದನು. ನೋಡಿ, ಹಂತವಾದ ದಾನಿಯೇಲನ ಉನ್ನತಿಯನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಕೊನೆಗೆ ದಾನಿಯೇಲ 6ನೇ ಅಧ್ಯಾಯ 1ರಿಂದ 4ನೇ ವಾಕ್ಯ ಓದೋಣ. ದರ್ವೇವಿಷ್ಯನು ತನ್ನ ರಾಜ್ಯಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರನ್ನು ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯಾಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ಆ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ಈ ದಾನಿಯೇಲನು ಪರಮಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದ್ದನು. ಹೀಗಿರಲು ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರೂ ಅವನು ನಂಬಿಗಸ್ತನೇ ಆಗಿದ್ದನು. ನೋಡಿ, ಕೆಲವು ನರಪ್ರಾಣಿಗಳು, ನರ ಮನುಷ್ಯರು ಒಬ್ಬ ಭಕ್ತನಾದ ದಾವೀದನಿಗೆ ವಿರುದ್ಧವಾಗಿ ಎದ್ದು ಬರ್ತಾ ಇದ್ದಾರೆ. ದಾನಿಯೇಲನಿಗೆ ಗೊತ್ತಿಲ್ಲ ಅವನಿಗೆ ಕೆಲವು ವೈರಿಗಳಿದ್ದಾರೆ ಎಂಬುದಾಗಿ. ಅವನು ನಾಶ ಮಾಡಲಿಕ್ಕೆ ಕೆಲವೊಬ್ಬರು ನೋಡ್ತಾ ಇದ್ದಾರೆ, ಅವನಿಗೆ ಗೊತ್ತೇ ಇಲ್ಲ. ತಪ್ಪು ಹುಡುಕ್ತಾ ಇದ್ದಾರೆ ಕೆಲಸಗಳಲ್ಲಿ ಎಂಬುದು ಅವನಿಗೆ ಗೊತ್ತೇ ಇಲ್ಲ. ಇವತ್ತು ನೀವು ಕೆಲಸ ಮಾಡುವ ಕಚೇರಿಗಳಲ್ಲಿ ನಿಮ್ಮ ಮೇಲೆ ದೋಷ ಹೊರಿಸುವುದಕ್ಕಾಗಿ, ತಪ್ಪು ಹೊರಿಸುವುದಕ್ಕಾಗಿ ಬೇಕಂತ ಕೆಲವು ತಪ್ಪುಗಳನ್ನು ಕೆಲವು ಕ್ರಿಯೇಟ್ ಮಾಡಬಹುದು ಅಥವಾ ತಪ್ಪುಗಳನ್ನು ಹುಡುಕಬಹುದು. ನಿಮ್ಮ ಮಾತಿನಲ್ಲಿಯೋ ನೀವು ಮಾಡುವಂಥ ಕೆಲಸದಲ್ಲಿ ತಪ್ಪು ಹುಡುಕಬಹುದು. ನಿಮ್ಮ ಕೆಲಸ ತೆಗೆದು ಹಾಕುವುದಕ್ಕಾಗಿ ಪ್ರಯತ್ನಗಳನ್ನು ಮಾಡಬಹುದು. ಅನೇಕ ದೂಷಣೆಗಳನ್ನು ನಿಮಗೆ ವಿರುದ್ಧವಾಗಿ ತರಬಹುದು. ನಿಮ್ಮ ನಾಶ ಮಾಡುವಂಥ ಅನೇಕ ಕಾರ್ಯಗಳನ್ನು ಅವರು ಮಾಡಬಹುದು. ಅದೇ ಸೋತು ಹೋಗಬೇಡಿ. ಅಥವಾ ನಿಮ್ಮ ಹಿಂದುಗಡೆ ನಿಮಗೆ ಗೊತ್ತಿಲ್ಲದೆ ಕಾಣದ ಕೈಗಳು, ಕಾಣದಂಥ ಅನೇಕ ವ್ಯಕ್ತಿಗಳು ನಿಮಗೆ ವಿರುದ್ಧವಾಗಿ ಬೇರೆ ಬೇರೆ ವಿಧವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬಹುದು. ನಿಮ್ಮ ಬಿಸ್ನೆಸ್ಗೆ ವಿರುದ್ಧವಾಗಿ, ನಿಮ್ಮ ಕೆಲಸಕ್ಕೆ ವಿರೋಧವಾಗಿ, ನಿಮ್ಮ ಕುಟುಂಬ ಜೀವಿತಕ್ಕೆ ವಿರೋಧವಾಗಿ, ನಿಮ್ಮ ಆಶೀರ್ವಾದಕ್ಕೆ ವಿರುದ್ಧವಾಗಿ, ನಿಮ್ಮ ಬೆಳವಣಿಗೆ ವಿರೋಧವಾಗಿ, ನಿಮ್ಮ ಸೇವೆಗೆ ವಿರೋಧವಾಗಿ, ನಿಮ್ಮ ಅಭಿವೃದ್ಧಿಗೆ ವಿರೋಧವಾಗಿ, ನಿಮ್ಮ ಸಕಲ ಕಾರ್ಯಗಳಿಗೆ ವಿರೋಧವಾಗಿ ಕಾಣದಂಥ ಕೈಗಳು, ಕಾಣದಂಥ ವ್ಯಕ್ತಿಗಳು ನಿಮ್ಮ ಬೆನ್ನ ಹಿಂದುಗಡೆ ನಿಂತುಕೊಂಡು ಅನೇಕ ಕ್ರಿಯೆಗಳನ್ನು ಮಾಡ್ತಾರೆ. ನಿಮ್ಮ ಕಾಲನ್ನು ಎಳೆಯೋದಕ್ಕೋಸ್ಕರ, ನಿಮ್ಮ ಸಂಪೂರ್ಣ ನಾಶ ಮಾಡೋದಕ್ಕಾಗಿ, ನಿಮ್ಮನ್ನು ಸೆರೆಮನೆಗೆ ಕಳಿಸೋದಕ್ಕೋಸ್ಕರವಾಗಿ, ನಿಮ್ಮ ಮೇಲೆ ತಪ್ಪು ಹೊರಿಸೋದಕ್ಕೋಸ್ಕರವಾಗಿ ಅನೇಕ ವಿಧವಾಗಿ ಕಾರ್ಯ ಮಾಡಬಹುದು. ನಾವು ಆರಂಭದಲ್ಲಿ ಓದಿದಂಥ ವಾಕ್ಯ, ಕೀರ್ತನೆ ಪುಸ್ತಕದ 56ನೇ ವಾಕ್ಯ, ನರ ಪ್ರಾಣಿಗಳು ನನಗೆ ಮಾಡುವುದೇನು. ಹೌದು ಪ್ರಿಯರೇ, ಯಾವ ನರ ಪ್ರಾಣಿಯಾದರೂ ನಿಮ್ಮನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ಜ್ಞಾನೋಕ್ತಿ 19:21 ಹೇಳ್ತದೆ, ಮನುಷ್ಯನ ಹೃದಯದಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ನೆರವೇರುವುದು. ನಾವು ಕೀರ್ತನೆ 2ನೇ ಅಧ್ಯಾಯದಲ್ಲಿ ನಾವು ಸುಂದರವಾದಂಥ ಕೆಲವು ವಾಕ್ಯಗಳನ್ನು ನೋಡ್ತೇವೆ. ಕೀರ್ತನೆ 2ನೇ ಅಧ್ಯಾಯ ಕೀರ್ತನೆಯಲ್ಲಿ ಕೆಲವು ವಾಕ್ಯಗಳನ್ನು ಧ್ಯಾನಿಸ್ತೇವೆ. ನೋಡಿ, 1 ಮತ್ತು 1-3 ವಾಕ್ಯ, 1ರಿಂದ ವಾಕ್ಯ ಓದುವ, ಅನ್ಯ ಜನಗಳು ದೊಂಬಿ ಮಾಡುವುದು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ. ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ. ನಮಗೆ ಅವರು ಹಾಕಿದ್ದ ಬಂಧಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತಾಡಿಕೊಳ್ಳುತ್ತಾರಲ್ಲ. ಪರಲೋಕದಲ್ಲಿ ಆಸನ ರೂಢನಾಗಿರುವಾತನು ಅದಕ್ಕೆ ನಗುವನು. ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು. ಅನಂತರ ಆತನು ಸಿಟ್ಟಾಗಿ, ನಾನು ನೇಮಿಸಿದ ಅರಸನನ್ನು ಚಿಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯಿತು ಎಂದು ಹೇಳಿ ಕೋಪವೇಶದಿಂದ ಅವರನ್ನು ಕಳವಳಗೊಳಿಸುವನು. ನೋಡಿ, ಎಂಥ ಒಂದು ವಾಕ್ಯಗಳು. ದೇವರು ನಮ್ಮೊಂದಿಗೆ ನಿಲ್ಲುವಾಗ ಯಾವ ನರಪ್ರಾಣಿಯಾದರೂ ನಮ್ಮನ್ನು ಯಾವುದೇ ರೀತಿಯ ತೊಂದರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸೇವೆ ಹಾಳು ಮಾಡೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಕುಟುಂಬವನ್ನು ಹಾಳು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸಭೆಯನ್ನು ಹಾಳು ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ಸೇವಕರ ಒಂದು ಟೆಸ್ಟ್ ಮನೆಯನ್ನು ಕೇಳಿದ್ದೆ. ಒಬ್ಬ ಸೇವಕರು ಚೆನ್ನೈಯಲ್ಲಿ ನಡೆದಂಥ ಘಟನೆ, ಒಂದು ದೊಡ್ಡ ಸಭೆಯಲ್ಲಿ ಅವರು ಆರಾಧನೆ ಮಾಡ್ತಾ ಇದ್ದರು. ಆ ಸಭೆಯಲ್ಲಿನ ಒಬ್ಬ ಹಿರಿಯರು ಆ ಸಭೆಯಲ್ಲಿ ವಿಭಾಗ ತಂದು ಕೆಲವೊಂದು ಕುಟುಂಬಗಳನ್ನು ತಕೊಂಡು ಹೋದ ನಂತರ ಈ ಸೇವಕರಿಗೆ ವಿರುದ್ಧವಾಗಿ ಅನೇಕ ಕ್ರಿಯೆಗಳನ್ನು ಮಾಡ್ತಾ ಇದ್ರು. ಈ ಸಭೆಯ ವಿಶ್ವಾಸಿಗಳ ಮನೆಗೆ ಅವರು ಭೇಟಿ ಕೊಡುವಂಥದ್ದು, ಅವರಿಗೆ ಈ ಪಾಸ್ಟ್ಗೆ ವಿರುದ್ಧವಾಗಿ
ಅವರ ಸೇವೆಗೆ ವಿರುದ್ಧವಾಗಿ ಈ ವಿಷವನ್ನು ಅವರು ಹಾಕುವಂಥದ್ದು, ಅನೇಕ ತೊಂದರೆಗಳನ್ನು ಅವರು ಮಾಡ್ತಾ ಇದ್ದರು. ಈ ವಿಷಯಗಳು ಪಾಸ್ಟರ್ಗೆ ಕೇಳಿದಾಗ ತುಂಬ ನೋವಾಗ್ತಾಯಿತ್ತು, ತುಂಬ ದುಃಖ ಆಗ್ತದೆ, ಬೇಸರ ಆಗ್ತಾ ಇತ್ತು. ಯಾಕೆ ಅವ್ರು ಹೀಗೆ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು. ಆದರೆ ಅವರು ಯಥಾರ್ಥವಾಗಿ ಆ ಸೇವಕರಿಗಾಗಿ, ಅವರೊಟ್ಟಿಗಿರುವವರಿಗಾಗಿ ಅವರು ಯಥಾರ್ಥವಾಗಿ ಅವರ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದರು. ಆದರೆ ಈ ವಿಭಾಗವಾಗಿ ಹೋದಂಥ ಜನರು ಈ ಪಾಸ್ಟರ್ಗೆ ವಿರುದ್ಧವಾಗಿ 21 ದಿವಸ ಉಪವಾಸ ಇದ್ದು ಪ್ರಾರ್ಥಿಸ್ಲಿಕ್ಕೆ ಆರಂಭ. ಏನು ಪ್ರಾರ್ಥನೆ ಮಾಡ್ತಿದ್ರು ಗೊತ್ತುಂಟ? ಆ ಸೇವಕರ ಸಭೆ, ನಾವು ಬಿಟ್ಟು ಬಂದಂಥ ಸೇವಕರ ಸಭೆ ಹಾಳಾಗಿ ಹೋಗಬೇಕು, ಆ ಸೇವೆ ನಿಂತು ಹೋಗಬೇಕು, ಆ ಸೇವೆ ಚಿತ್ರವಾಗಿ ಹೋಗಬೇಕು, ಆ ಸೇವಕರು ಬಿದ್ದು ಹೋಗಬೇಕು, ಏನೆಲ್ಲ ಅಂತ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಅದು ಇವರೇನು ಮಾಡ್ತಾ ಇದ್ದಾರೆ? ಯಾಕಂದರೆ 1 ಯೋಹನ 5:14 ಹೇಳ್ತದೆ, ದೇವರ ಚಿತ್ತಕ್ಕೆ ಅನುಸಾರವಾದದನ್ನು ಮಾತ್ರ ಪ್ರಾರ್ಥಿಸುವುದಾದರೆ ಅಂಥ ಪ್ರಾರ್ಥನೆ ದೇವರು ಕೇಳ್ತಾನೆ, ಶಪಿಸುವಂಥ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಲೂಕನ ಪುಸ್ತಕ 9:51-56 ವಾಕ್ಯ ಓದಿದ್ರೆ, ಯೇಸು ಸ್ವಾಮಿ ತನ್ನ ಶಿಷ್ಯರ ಜೊತೆಯಲ್ಲಿ ಯೆರೂಸಲೇಮನ್ನು ಗುರಿಯಾಗಿ ದೃಶ್ಯಿಸಿಕೊಂಡು ಆತನ ದಾರಿಯಲ್ಲಿ ಸಮಾರ್ಯವನ್ನು ದಾಟಿ ಹೋಗ್ತಾ ಇದ್ದಾನೆ. ಸಮಾರ್ಯ ಪಟ್ಟಣಕ್ಕೆ ಬಂದಾಗ ಅಲ್ಲಿಯ ಜನರು ಯೆರೂಸಲೇಮಿಗೆ ಆತನು ಹೋಗುವನಾದ್ದರಿಂದ ಆತನನ್ನು ಅಂಗೀಕಾರ ಮಾಡಲಿಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ಆಗ ಪೇತ್ರನೊಂದು ಮಾತನ್ನು ಹೇಳ್ತಾನೆ ಯೇಸುವಿಗೆ, ಇವರ ಮೇಲೆ ಅವನು ತಮ್ಮನ್ನು ಅಂಗೀಕಾರ ಮಾಡಲಿಲ್ಲಲ್ಲ, ಅದಕ್ಕಾಗಿ ಗೌರವಿಸಲಿಲ್ಲಲ್ಲ, ಅವರನ್ನು ಬೆಂಕಿ ಬಿದ್ದು ನಾಶ ಮಾಡಬೇಕೆಂಬುದಾಗಿ ಪ್ರಾರ್ಥಿಸು, ನಿನಗೆ ಮನಸ್ಸುಂಟು ಎಂಬುದಾಗಿ ಹೇಳ್ತಾ ಇದ್ದಾನೆ. ಒಂದು ದ್ವೇಷದ ಒಂದು ಮನೋಭಾವನೆಯಲ್ಲಿ ನೋಡ್ತೇವೆ, ಪ್ರತಿಕಾರದ ಮನೋಭಾವನೆಯನ್ನು ಪೇತ್ರನಲ್ಲಿ ನೋಡ್ತೇವೆ. ಆದರೆ ಯೇಸು ಏನು ಹೇಳಿದ್ದ? ಅವನನ್ನು ಗದರಿಸಿದ. ಮನುಷ್ಯ ಕುಮಾರನು ಬಂದದ್ದು ಆತ್ಮಗಳು ನಾಶ ಮಾಡೋದಕ್ಕಾಗಿ ಅಲ್ಲ, ಜನರು ನಾಶ ಮಾಡೋದಕ್ಕಾಗಿಲ್ಲ, ರಕ್ಷಿಸುವುದಕ್ಕಾಗಿ ಎಂಬುದಾಗಿ ಯೇಸು ಸ್ವಾಮಿ ಆತನ ಗದರಿಸುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾದರೆ ದ್ವೇಷದಿಂದ ಕೂಡಿದಂಥ ಪ್ರಾರ್ಥನೆ ಇವತ್ತು ನಿಮಗೆ ವಿರುದ್ಧವಾಗಿ ಯಾರೇ ಮಾಡಿರುವುದು ನೀವು ಭಯಪಡಬೇಡಿ ಅಂತ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಅಲ್ಲಿ ಏನು ನಡೀತು ಮುಂದೆ? 21 ದಿವಸ ವಿಭಾಗವಾಗಿ ಹೋದಂಥ ಜನರು, ಆ ಸೇವಕರು ಈ ತಮ್ಮ ಹಿರಿಯ ಸೇವಕರಿಗಾಗಿ ಮತ್ತು ಅವರ ಸೇವೆ ಸಭೆಗಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾ ಇದ್ರು. ಈ ವಿಷಯ ಕೂಡ ಸೇವಕರಿಗೆ ಗೊತ್ತಾಯಿತು. ಈ ರೀತಿಯಲ್ಲಿ ಅವರು ಪ್ರಾರ್ಥನೆ ಶಪಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವರು ಹೇಳಿದ್ರು, ಕರೆದಾತನು ನಂಬಿಗಸ್ತನು, ಆ ದೇವರು ನಮ್ಮೊಂದಿಗಿದ್ದಾನೆ, ಮತ್ತು ಅಂಥ ಪ್ರಾರ್ಥನೆ ಅವರು ಕೇಳುವುದಿಲ್ಲ ಎಂಬುದು ಅವ್ರಿಗೆ ಗೊತ್ತು. ಮತ್ತು ಅವರಿಗೆ ಯಥಾರ್ಥವಾಗಿ ಬಿಟ್ಟು ಹೋದ ಜನರಿಗಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಏನಾಯಿತು ಗೊತ್ತುಂಟ? ಈ 21 ದಿವಸ ಉಪವಾಸ ಆದ ಕೂಡಲೇ ಆ ವಿಭಾಗ ಮಾಡಿ ಹೋದಂಥ ಸೇವಕರು ವ್ಯಭಿಚಾರ ಪಾಪದಲ್ಲಿ ಸಿಕ್ಕಾಕೊಂಡ್ರು. ಇಡೀ ಅನೇಕ ಜನರು, ಅವರೊಟ್ಟಿಗೆ ಇರುವವರೇ ಅನೇಕ ಜನರು ಅವರನ್ನು ಹೊಡೆದು ಕೈ ಪೆಟ್ಟು ಮಾಡಿಬಿಟ್ಟರು, ಕೈಕಾಲು ಮುರಿದಾಕಿದ್ರು. ಅವ್ರ ಸೇವೆ ಛಿದ್ರವಾಗಿ ಹೋಯಿತು, ಆರೋಗ್ಯ ಕೆಟ್ಟು ಹೋಯ್ತು, ಯಾರಿಗೂ ಮುಖವನ್ನು ಆ ವ್ಯಕ್ತಿಗೆ ತೋರಿಸ್ಲಿಕ್ಕೆ ಸಾಧ್ಯವಿಲ್ಲದೆ ಹೋಯಿತು. ಆ ಊರನ್ನೇ ಅವರು ಬಿಟ್ಟು ಓಡಿ ಹೋಗುವಂಥ ಪರಿಸ್ಥಿತಿ ಬಂತು. ಇವತ್ತು ಅನೇಕ ನರ ಪ್ರಾಣಿಗಳು ನಿಮಗೆದುರಾಗಿ ಬರಬಹುದು, ನಿಮಗೆದುರಾಗಿ ಯುದ್ಧ ಮಾಡಬಹುದು. ಭಯಪಡಬೇಡಿ. ನರ ಪ್ರಾಣಿಗಳು ನನಗೇನು ಮಾಡುವುದೆಂಬುದು ಎಂಬುದಾಗಿ ಧೈರ್ಯವಾಗಿ ನೀವು ಹೇಳಿ. ಯಾವ ನರ ಪ್ರಾಣಿ ಆದರೂ ನಿಮಗೆ ವಿರುದ್ಧವಾಗಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಗೊತ್ತುಂಟಾ? ಆ ದೇವರು ಸರ್ವಶಕ್ತನು ನಿಮ್ಮೊಂದಿಗಿದ್ದಾನೆ, ನಿಮ್ಮನ್ನು ಕರೆದಿದ್ದಾನೆ, ಆತ ನಿಮ್ಮ ನಡೆಸುತ್ತಾನೆ, ನಿಮ್ಮ ಕುಟುಂಬವನ್ನು ಆತನು ಆಶೀರ್ವಾದ ಮಾಡುತ್ತಾನೆ. ಯಾವ ನರ ಪ್ರಾಣಿ ಆದರೂ ನಿಮಗೆ ವಿರುದ್ಧವಾಗಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ದಾನಿಯೇಲನ ಪುಸ್ತಕದಲ್ಲಿ ಮತ್ತೇನು ಸಂಭವಿಸಿತ್ತು? 5ನೇ ವಾಕ್ಯದಿಂದ ಒಂದು ಕಾನೂನು ತರ್ತಾರೆ. 30 ದಿವಸಗಳಿಗೆ ರಾಜನೇ ದೇವರೆಂಬುದಾಗಿ ರಾಜನಿಗೆ ಮಾತ್ರ ಎಲ್ಲರೂ ಆ ದೇಶದ ಜನರು ಆರಾಧನೆ ಮಾಡಬೇಕು. ಆದರೆ ದಾನಿಯೇಲನಿಗೆ ಇದು ಒಪ್ಪುವುದಿಲ್ಲ. ಯಾಕೆ ಗೊತ್ತುಂಟಾ? ಜೀವಿಸ ದೇವರು ಯಾರು ಎಂಬುದಾಗಿ ಅವನಿಗೆ ಗೊತ್ತಿತ್ತು. ಜೀವಿಸು ದೇವರನ್ನು ಬಿಟ್ಟು ಯಾರನ್ನು ಆರಾಧನೆ ಮಾಡೋದಿಲ್ಲ ಎಂಬ ತೀರ್ಮಾನ ದಾವೀದನಿಗಿತ್ತು. ಈ ಕಾನೂನು ಬಂದಾಗಲೂ ದಾನಿಯೇಲ ಕೋಣೆ ಹೋಗಿ ದಿನಕ್ಕೆ 3 ವಾರ್ತೆ 10ನೇ ವಾಕ್ಯ ಪ್ರಾರ್ಥನೆ ಮಾಡ್ತಾ ಇದ್ದ. ಇದರಿಂದಾಗಿ ಅವನನ್ನು ಹಿಡಿದು ಕೊಂಡು ಹೋದರು. ಹಸಿದ ಸುವದ ಗವಿಯಗೆ ಅವನನ್ನು ಹಾಕಲಾಯಿತು. ಅಲ್ಲಿ ಕೂಡ ನಾವು ನೋಡುವುದಾದರೆ 18ನೇ ವಾಕ್ಯದದು, ಅನಂತರ ರಾಜನು ಅರಮನೆಗೆ ಹೋಗಿ ವಿನೋದ ವಾದ್ಯಗಳನ್ನು ತನ್ನ ಮುಂದೆ ತರಿಸದೆ ಉಪವಾಸವಾಗಿ ರಾತ್ರಿಯನ್ನು ಕಳೆದನು. ಅವನಿಗೆ ನಿದ್ರೆ ತಪ್ಪಿತು. ಮಾರನೇ ಬೆಳಿಗ್ಗೆ ರಾಜನು ಉದಯದಲ್ಲೇ ಎದ್ದು ಸಿಂಹಗಳ ಗವಿಯ ಬಳಿಗೆ ತ್ವರೆಯಾಗಿ ಬಂದನು. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನು ಎಂದು ಕೇಳಲು ದಾನಿಯೇಲನು ರಾಜನಿಗೆ, ಅರಸೇ, ಚಿರಂಜೀವಿಯಾಗಿರು. ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು. ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ನೋಡಿ, ಆ ರಾತ್ರಿ ವಿಶೇಷ ಏನು ಗೊತ್ತುಂಟಾ? ರಾಜ ಉಪವಾಸ ಇದ್ದಿದ್ದಾನೆ, ಊಟ ಮಾಡಲಿಲ್ಲ. ದಾನಿಯೇಲನೇ ಉಪವಾಸ ಇದ್ದಾನೆ, ಊಟ ಮಾಡಲಿಲ್ಲ. ಸಿಂಹಗಳಿಗೂ ಉಪವಾಸ, ಊಟ ಇಲ್ಲ.
ಏನು ಸಂಭವಿಸಿತ್ತು? ದಾನಿಯೇಲನಿಗೆ ಅಲ್ಲಿಂದ ನೋಡಿ 23ನೇ ವಾಕ್ಯದಿಂದ ಓದಬೇಕಾದ್ರೆ, ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯೇಲನನ್ನು ಗವಿಯ ಒಳಗಿಂದ ಮೇಲಕ್ಕೆತ್ತಬೇಕೆಂದು ಅಪ್ಪಣೆ ಮಾಡಲು ಅವನನ್ನು ಅಲ್ಲಿಂದ ಮೇಲಕ್ಕೆತ್ತಿದ್ದರು. ಅವನು ತನ್ನ ದೇವರಲ್ಲಿ ಭರವಸೆ ಇಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಲಿಲ್ಲ. ಅನಂತರ ರಾಜನು ಆಜ್ಞಾಪಿಸಲು ದಾನಿಯೇಲನ ಮೇಲೆ ದೂರು ಹೊರಿಸಿದವರನ್ನು ತಂದು ಅವರನ್ನು ಅವರ ಹೆಂಡತಿ ಮಕ್ಕಳನ್ನು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಅವರು ಗವಿಯ ಅಡಿಯನ್ನು ಮುಟ್ಟುವುದರೊಳಗೆ ಸಿಂಹಗಳು ಅವರ ಮೇಲೆ ಆರಿ ಅವರ ಎಲ್ಲ ಎಲುಬುಗಳನ್ನು ಚೂರು ಚೂರು ಮಾಡಿದವು. ನೋಡಿ, ಯಾರು ದಾನಿಯೇಲನ ಈ ಸ್ಥಿತಿ ಕಾರಣರಾಗಿದ್ದರೋ ಅವರಿಗೆ ಅದೇ ಶಿಕ್ಷೆ ಬಂತು. ಅನೇಕ ಸಲ ಬಿತ್ತುವುದನ್ನು ಮನುಷ್ಯನು ಕೊಯ್ತಾನೆ. ಗಲಾತ್ಯ 6:7 ವಾಕ್ಯ ಹೇಳ್ತದೆ, ಮನುಷ್ಯನು ಏನು ಬಿತ್ತುತ್ತಾನೆ ಅದನ್ನು ಕೊಯ್ಯಬೇಕಾಗುತ್ತದೆ. ಬೇರೆಯವರಿಗೆ ನಾವು ಮಾಡಿದಂಥ ಕೇಡು ಅದು ತಿರುಗಿ ನಮಗೆ ಬರುತ್ತದೆ. ಯಾವ ವ್ಯಕ್ತಿಯಾದ ಮನುಷ್ಯನಾದರೂ ಬೇರೆಯವರಿಗೆ ನಾವು ಹಾನಿ ಮಾಡೋದಕ್ಕಾಗಿ ಬಿತ್ತಿದಂಥ ಬೀಜ ಬಿತ್ತುವಾಗ ಅದು ತಿರುಗಿ ನಮ್ಮ ಜೀವಿತದಲ್ಲಿ ಬರುವಂಥದ್ದು ನಾವು ಕಾಣ್ತೇವೆ. ಅದಕ್ಕಾಗಿ ನಾವು ಹಾನಿಯನ್ನು ಬಿತ್ತಿದ್ರೆ ಹಾನಿಯನ್ನು ಕೊಯ್ತೇವೆ, ಹಾಳನ್ನು ಬಿತ್ತಿದ್ರೆ ಹಾಳನ್ನು ಕೊಯ್ತೇವೆ. ಅದಕ್ಕೆ ಕಾರಣ ಕುಯುಕ್ತಿಯನ್ನು ಬಿತ್ತಿದ್ರೆ ನಾವು ಕುಯುಕ್ತಿ ತಿರುಗಿ ನಮ್ಮ ಜೀವಿತದಲ್ಲಿ ಬರುತ್ತದೆ. ಅದಕ್ಕಾಗಿ ನಾವು ಏನು ನರಪ್ರಾಣಿಗಳು ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಹೋದರ ಸಹೋದರಿಯೇ, ಯಾವ ನರಪ್ರಾಣಿ ನಿನಗೆ ವಿರುದ್ಧವಾಗಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ದಾನಿಯೇಲನನ್ನು ರಕ್ಷಿಸಿದ ದೇವರು ನಿನ್ನೊಂದಿಗಿದ್ದಾನೆ. ಯೋಸೆಫನನ್ನು ಕುಯುಕ್ತಿಗಳಿಂದ ರಕ್ಷಿಸಿದ ದೇವರು ನಿನ್ನೊಂದಿಗಿದ್ದಾನೆ. ಅಬ್ರಾಮ್, ಇಸಾಕ್, ಯಾಕೋಬ ರಕ್ಷಿಸಿದ ದೇವರು ನಿನ್ನೊಂದಿಗಿದ್ದಾನೆ. ನಂಬಿಕೆಯಿಂದ ಧೈರ್ಯವಾಗಿರು. ದೇವರ ಕೃಪಾ ಕಟಾಕ್ಷಕ್ಕೆ ನೀನು ಗುರಿಯಾಗುವಿ. ದೇವರ ಆಶೀರ್ವಾದಕ್ಕೆ ನೀನು ಗುರಿಯಾಗುವಿ. ದೇವರು ನಿನ್ನನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ಸೋತು ಹೋಗಬೇಡ. ದೃಢಚಿತ್ತತೆಯೊಂದಿಗೆ ನೀನು ಇರಬೇಕೆಂಬುದಾಗಿ ದೇವರು ಇವತ್ತು ನಿನಗೆ ಆಲೋಚನೆ ಕೊಡ್ತಾ ಇದ್ದಾನೆ. ಬನ್ನಿರಿ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಈ ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ. ನೀನು ನಮ್ಮ ಮಧ್ಯದಲ್ಲಿದ್ದಿ, ನಮ್ಮ ಜೊತೆಯಲ್ಲಿದ್ದಿ, ನಮ್ಮ ನಡೆಸುತ್ತಾ ಇದ್ದಿ. ಅದಕ್ಕಾಗಿ ಕರ್ತನೆ ನಿನಗೆ ಸ್ತೋತ್ರ. ಇವತ್ತು ನರ ಪ್ರಾಣಿಗಳು ನನಗೆ ಮಾಡುವುದೇನೆಂಬುದಾಗಿ ಕೀರ್ತನೆ 56:4ನೇ ವಾಕ್ಯದಲ್ಲಿ ಹೇಳಿದ ವಾಕ್ಯದ ಪ್ರಕಾರವಾಗಿ ಅನೇಕ ನರ ಪ್ರಾಣಿಗಳು ವೀಕ್ಷಕ ಸಹೋದರಿಗೆ ಎದುರಾಗಿ ನಿಂತಿದ್ದಾರಲ್ಲ ಸ್ವಾಮಿ. ಕರ್ತನೆ, ದಾನಿಯೇಲನನ್ನು ರಕ್ಷಿಸಿದಂತೆ, ಯೋಸೇಫನನ್ನು ರಕ್ಷಿಸಿದಂತೆ, ಅಬ್ರಾಮ್, ಇಸಾಕ್, ಯಾಕೋಬರು ರಕ್ಷಿಸಿದಂತೆ, ಪೌಲನನ್ನು ನರ ಪ್ರಾಣಿಗಳಿಂದ ರಕ್ಷಿಸಿದಂತೆ ಇವರನ್ನು ಕೂಡ ರಕ್ಷಿಸಬೇಕಾಗಿ ಕರ್ತನೆ ಕೇಳಿಕೊಳ್ಳುತ್ತಾನೆ ಸ್ವಾಮಿ. ಕರ್ತನೆ, ಯುದ್ಧವು ನಿಮ್ಮದಲ್ಲ, ಯುದ್ಧವು ಯೆಹೋವನದೆಂಬುದಾಗಿ ಹೇಳಿದ ವಾಕ್ಯದ ಪ್ರಕಾರ ನೀನು ನಮಗಾಗಿ, ವೀಕ್ಷಕ ಸಹೋದರ ಸಹೋದರರಿಗಾಗಿ ಕರ್ತನೆ ಯುದ್ಧ ಮಾಡ್ತಾ ಇರುವುದಕ್ಕೋಸ್ಕರವಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸಬೇಕಾಗಿ ಕೇಳಿಕೊಳ್ಳುತ್ತಾನೆ. ಎಲ್ಲ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದ ದೇವರೇ, ಆಮೆನ್. ಪ್ರಿಯ ವೀಕ್ಷಕ ಸಹೋದರ ಸಹೋದರಿಯರೇ, ಶುಭೋದಯ ಕಾರ್ಯಕ್ರಮದಲ್ಲಿ ಸ್ವಲ್ಪ ಸಮಯ ನಮ್ಮ ಜೊತೆಲಿ ನೀವು ಕಳೆದಿದ್ದೀರಿ ಮತ್ತು ಈ ವಾಕ್ಯವನ್ನು ಧ್ಯಾನದಲ್ಲಿ ನಮ್ಮೊಂದಿಗೆ ಸಮಯ ಕಳೆದಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಏನಾದರೂ ನಿಮ್ಮ ಪ್ರಾರ್ಥನಾ ಕೋರಿಕೆಗಳಿದ್ದರೆ, ನಿಮ್ಮ ಅನಿಸಿಕೆಗಳಿದ್ದರೆ ನಮಗೆ ಪತ್ರಗಳನ್ನು ಬರೆಯಿರಿ. ಕರ್ತನು ಈ ದಿವಸ ನಿಮ್ಮನ್ನು ಅದ್ಭುತವಾಗಿ ನಡೆಸಲಿ, ಅದ್ಭುತವಾಗಿ ಆಶೀರ್ವಾದ ಮಾಡಲಿ. ಗುಡ್ ಡೇ, ಶುಭ ದಿನ. ಗಾಡ್ ಬ್ಲೆಸ್ ಯು.